ಯಾವುದು ಸ್ಥಾಯಿ ಅನ್ನೋದು. ಎಲ್ಲ ವಸ್ತುಗಳು ಸ್ಥಿರ. ಅಪ್ರಾಮಾಣಿಕವಾದದ್ದು ಯಾವುದು? ಎಲ್ಲ ವಸ್ತುಗಳು ಕ್ಷಣಿಕ ಅನ್ನೋದು. ನೀವು ಎಲ್ಲ ವಸ್ತುಗಳು ಕ್ಷಣಿಕ ಅನ್ನೋದನ್ನು ಸ್ವೀಕಾರ ಮಾಡಿದ್ರಿ, ಎಲ್ಲ ವಸ್ತುಗಳು ಸ್ಥಾಯಿ ಅನ್ನೋದನ್ನು ಕೈ ಬಿಟ್ರಿ. ಅಂದರೆ ಇದರ ಅರ್ಥ ಪ್ರಾಮಾಣಿಕವಾದದ್ದನ್ನು ಕೈ ಬಿಟ್ರಿ, ಅಪ್ರಾಮಾಣಿಕವಾದದ್ದನ್ನು ಸ್ವೀಕಾರ ಮಾಡಿದ್ರಿ. ಇದೇ ನಿಮಗೆ ದೊಡ್ಡದಾದಂತಹ ದೋಷ. ನೋಡಿ, ಸ್ವೀಕಾರತ್ಯಾಗತೋ ಅದೃಷ್ಟದೃಷ್ಟಯೋ ಸರ್ವವಸ್ತುಷು. ಬಹುಶಃ ಮಧ್ವಾಚಾರ್ಯರು ಅಂದರೆ ಶ್ರೀಮನ್ ಮಧ್ವಾಚಾರ್ಯರು ಈ ತರಹ ಮಾತನ್ನು ಆಡಿರಲಿಕ್ಕಿಲ್ಲ ಅಂತ ನಮ್ಗೆ ಅನಿಸುತ್ತೆ. ಆದರೆ ಆಡಿದ್ದಾರೆ, ಈ ಥರ ಆಡಿದ್ದಾರೆ. ನೀನು ಈ ತರಹ ಮಾಡಲಿಕ್ಕೆ ಹೋಗಿ ಏನಾಗಿದ್ದೀಯಾ ಅಂತಂದರೆ ದಡ್ಡರಕ್ಕಿಂತ ಹೆಚ್ಚು ದಡ್ಡನಾಗಿದ್ದೀಯಾ ಅಂತ. ಈ ಮಾತು ಅಂತಾರೋ ಇಲ್ಲೋ ಗೊತ್ತಿಲ್ಲ, ಅಂದ್ಬಿಟ್ಟಿದ್ದಾರೆ. ದಡ್ಡರಲ್ಲಿ ಅಂದರೆ ಹೆಚ್ಚಾಗಿದ್ದೀಯಾ ಅಂದರೆ ದಡ್ಡರಕ್ಕಿಂತ ಸಣ್ಣವನಾಗಿದ್ದೀಯಾ ಅಂತ ಅರ್ಥ. ದಡ್ಡರಕ್ಕಿಂತ ಏನಾಗಿದ್ದೀಯಾ? ಸಣ್ಣವನಾಗಿದ್ದೀಯಾ, ಇನ್ನೂ ಹೆಚ್ಚು ದಡ್ಡನಾಗಿದ್ದೀಯಾ. ನಾವು ದಡ್ಡರನ್ನೇ ದಡ್ಡರು ಅಂತಂತೀವಿ, ನಿಮ್ಮನ್ನು ಏನು ಅನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಸರ್ವವಸ್ತುಷು ಎಲ್ಲ ವಸ್ತುಗಳಲ್ಲಿ ಯಾವುದು ಅದೃಷ್ಟವೋ ಅದನ್ನು ಸ್ವೀಕಾರ ಮಾಡೋದು, ಯಾವುದು ದೃಷ್ಟವೋ ಅದನ್ನು ತ್ಯಾಗ ಮಾಡೋದು. ಗೊತ್ತಾಯ್ತಲ್ಲ? ಅದೇ ಫೋನು ಸೌಂಡ್ ಬರ್ತಾ ಇಲ್ಲ. ಗುಣಾನುನ್ಮತ್ತ ಏವಾಸೋ ವಿದದಾತ್ಯಧಿಕಂ ಪುನಃ. ಬಹುಶಃ ಇವರಕ್ಕಿಂತ ದಡ್ಡರೇ ಉತ್ತಮರು ಅಂತನ್ಸತ್ತೆ, ಇವರಕ್ಕಿಂತ ದಡ್ಡರಲ್ಲೇ ಇನ್ನೂ ಹೆಚ್ಚು ಗುಣಗಳು ಇವೆ ಅಂತನ್ಸತ್ತೆ ಅಂತ ಆಚಾರ್ಯರು. ಉನ್ಮತ್ತ ಅಂದರೆ ಈ ತರಹ ಅಹಂಕಾರಿ ಅಂತ ಅರ್ಥ ಅಲ್ಲ. ಉನ್ಮತ್ತ ಅಂದರೆ ದಡ್ಡ ಅಂತ ಅರ್ಥ. ದಡ್ಡನಕ್ಕಿಂತ ಹೆಚ್ಚು ಗುಣ, ಇವನಕ್ಕಿಂತ ದಡ್ಡರಲ್ಲೇ ಹೆಚ್ಚು ಗುಣ ಇದೆಯೇನೋ ಅವರನ್ನೇ ನಾವು ಒಪ್ಕೊಂಡ್ರೆ ಸರಿ ಅಂತ ಅನಿಸ್ತದೆ. ಹಾಗಾದರೆ ಬೌದ್ಧರು ಯಾವುದನ್ನು ಬಿಟ್ಟಿದ್ದಾರೆ, ಯಾವುದನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಕೇಳಿದರೆ ಅದೃಷ್ಟಸ್ಯ ಕ್ಷಣಿಕತ್ವಾದೇಹ ಸ್ವೀಕಾರತಃ. ನೋಡಿ ಎಂತ ಹೇಳ್ತಾ ಇದ್ದಾರೆ? ಅದೃಷ್ಟಸ್ಯ ಕ್ಷಣಿಕತ್ವಾದೇಹ ಸ್ವೀಕಾರ. ಅದೃಷ್ಟ ಅಂದರೆ ಪ್ರಮಾಣಗಳಿಂದ ನಾವು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಕ್ಷಣಿಕತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಅಂದರೆ ಯಾವ ಪ್ರಮಾಣದಲ್ಲಿಯೂ ಕೂಡ ಏನು ಹೇಳಿಲ್ಲ? ಕ್ಷಣಿಕತ್ವವನ್ನು ಹೇಳಿಲ್ಲ. ಅದನ್ನು ನೀವು ಆದರದಿಂದ ಸ್ವೀಕಾರವನ್ನು ಮಾಡಿದ್ದೀರಿ. ಆದರದಿಂದ ಸ್ವೀಕಾರವನ್ನು ಮಾಡಿದ್ದೀರಿ. ಏನು ಮಾಡುವುದು? ಏನು ಮಾಡಲಿಕ್ಕಾಗಲ್ಲ. ಕೇಳಿದ್ರೆ ಆಮೇಲೆ ಕಳಿಸ್ತೀವಿ. ದೃಷ್ಟಸ್ಯ ಸ್ಥಿರತ್ವಾದೇಹ ತ್ಯಾಗತಃ. ಇನ್ನು ದೃಷ್ಟ ಎಲ್ಲ ಪ್ರಮಾಣಗಳಿಂದ ಸಿದ್ಧವಾದದ್ದು ಯಾವುದು? ಎಲ್ಲ ಪದಾರ್ಥಗಳು ಸ್ಥಿರ ಅನ್ನೋದು. ಅದನ್ನು ತ್ಯಾಗತಃ ಬಿಟ್ಟುಬಿಟ್ಟಿದ್ದಾರೆ. ಯಾರು ಅಂದರೆ ಅಸೌ ಅಂತ ಅನುವ್ಯಾಖ್ಯಾನದಲ್ಲಿದೆ. ಅಸೌ ಅಂದರೆ ಇವನು ಅಂತ ಅರ್ಥ. ಇವನು ಅಂದರೆ ಯಾರು? ಸೌಗತಃ ಅಧಿಕಂ ಸ್ವತಃ ಇತಿ ಶೇಷಃ. ಬಹುಶಃ ಸೌಗತರಕ್ಕಿಂತ ದಡ್ಡರೇ ನಮಗೆ ಮೇಲು ಅಂತ ಅನ್ಸತ್ತೆ. ದಡ್ಡರನ್ನು ನಾವು ಬೆನ್ನು ಹತ್ತಿದರೂ ಪರವಾಗಿಲ್ಲ, ಸೌಗತರನ್ನು ಬೆನ್ನು ಹತ್ತುವುದು ಬೇಡ. ನೋಡಿ, ಉನ್ಮತ್ತಮಪಿ, ಉನ್ಮತ್ತ ಅಂದರೆ ದಡ್ಡ, ಸ್ವಸ್ಮಾತ್ ಅಧಿಕ ವಿವೇಕವಂತಂ. ಬಹುಶಃ ಆ ದಡ್ಡನಿಗೆ ಇವನಕ್ಕಿಂತ ಹೆಚ್ಚು ವಿವೇಕ ಇದೆ ಅಂತ ಸ್ಥಾಪಯತಿ. ಇವನು ತನ್ನ ವ್ಯವಹಾರದಿಂದ ತೋರಿಸ್ತಾ ಇದ್ದಾರೆ. ಬೌದ್ಧರು ತಮ್ಮ ಮಾತಿನಿಂದ ಏನು ತೋರಿಸ್ತಾ ಇದ್ದಾರೆ? ತಮ್ಮ ಮಾತಿನಿಂದ ಏನು ತೋರಿಸ್ತಾ ಇದ್ದಾರೆ? ಹಲೋ,
ಇವರ ಮಾತುಕತೆ ನೋಡಿದರೆ ದಂಡ್ರೆ ಒಳ್ಳೆಯದಪ್ಪ, ದಂಡ್ರ ಜೊತೆಗೆ ಇರೋದು ಒಳ್ಳೆಯದು ಅಂತ ಅನಿಸೋ ಹಾಗೆ ಮಾತಾಡ್ತಾ ಇದ್ದಾರೆ. ಯಾಕೆ ದಂಡ್ರಕ್ಕೆ ಇವ್ರಿಗಿಂತ ದಂಡ್ರೆ ಯಾಕೆ ಅಂತಂದರೆ, ಅವರು ಎಷ್ಟೇ ದಂಡ್ರಾಗಿದ್ದರೂ ಕೂಡ ಅವರು ಪ್ರಮಿತವಾದದ್ದನ್ನು ಬಿಡೋದಿಲ್ಲ, ಅಪ್ರಮಿತವಾದದ್ದನ್ನು ಸ್ವೀಕಾರ ಮಾಡೋದಿಲ್ಲ. ಅವ್ರು ದಂಡ್ರಿರ್ಬೋದು, ಶಾಸ್ತ್ರ ಓದಲಿಕ್ಕೆ ಬರದೇ ಇರ್ಬೋದು, ಆದರೆ ಪ್ರಮಿತವಾದದ್ದನ್ನು ಅವರು ಪ್ರಮಿತವಾದದ್ದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಿಡಲಿಕ್ಕೆ ದಂಡರು ತಯಾರಿಲ್ಲ. ಎಷ್ಟೇ ದಂಡರಿದ್ದರೂ ಕೂಡ ಅವರು ತಯಾರಿಲ್ಲ. ಎಷ್ಟು ಚೆನ್ನಾಗಿದೆ. ಇದಾದ ಮೇಲೆ ಇನ್ನು ಮುಂದೆ ಸ್ವಲ್ಪ ನಾವು ಮತ್ತೆ ಅಲರ್ಟ್ ಆಗಬೇಕು. ಏನು ಅಂತ ಕೇಳಿದರೆ, ಇಲ್ಲ ನೀವು ಜಗತ್ತನ್ನು ಕ್ಷಣಿಕ ಅಂತ ಒಪ್ಪಲೇಬೇಕು ಅಂತ ಬೌದ್ಧರು ಹೇಳ್ತಾರೆ. ಏನಂತ ಹೇಳ್ತಾರೆ? ಜಗತ್ತನ್ನು ಕ್ಷಣಿಕ ಅಂತ ಒಪ್ಪಲೇಬೇಕು. ಅಕಸ್ಮಾತ್ ಜಗತ್ತು ಇದು ಕ್ಷಣಿಕ ಆಗಲಿಲ್ಲ ಅಂದರೆ, ಜಗತ್ತು ಅಕಸ್ಮಾತ್ ಕ್ಷಣಿಕ ಆಗಲಿಲ್ಲ ಅಂದರೆ ಆವಾಗ ಅದು ಸತ್ಯವೇ ಆಗುವುದು ಬೇಡ ಅನ್ನುವ ಮಟ್ಟಕ್ಕೆ ಹೋದರು. ಏನು ಹೇಳಿ? ಕ್ಷಣಿಕ ಆದರೆ ಸತ್ಯ, ಇಲ್ಲ ಅಂದರೆ ಸತ್ಯನೇ ಅಲ್ಲ. ನಾವು ಇದಕ್ಕೆ ಹೆದರಲೇ ಬಿಡಬೇಕು. ಹೌದಪ್ಪ, ಏನಾದರೂ ಆಗಲಿ ಸತ್ಯ ಆದರೆ ಸಾಕು, ಕ್ಷಣಿಕ ಆಗೋದು ಬೇಡ, ಅಲ್ಲ ಕ್ಷಣಿಕ ಆದರೂ ಪರವಾಗಿಲ್ಲ, ಸತ್ಯ ಆದರೆ ಸಾಕು ಅಂತ ನಾವು ಅನ್ಬೇಕು. ಯಾಕ್ರಿ ಅಂತ ನೋಡಿ ಅವ್ರು ಹೇಳೋದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವರು ಸತ್ಯ ಅಂದರೆ ಏನು ಅಂತ ಕೇಳಿದ್ರು. ಸತ್ಯ ಅಂದರೆ ಏನು? ನಾನು ನಿಮ್ಗೊಂದ್ಸರಿ ಹೇಳಿದ್ದೆ. ಸತ್ಯ ಅಂದರೆ ಯಾವುದು ಕೆಲಸಕ್ಕೆ ಉಪಯೋಗ ಬರುತ್ತೆ ಅಥವಾ ಕೆಲಸ ಮಾಡ್ತದೆ ಅದು ಸತ್ಯ. ಈಗ ಶಶಿವಿಷಾಣ ಇದೆ, ಇದು ಕೆಲಸ ಮಾಡುತ್ತೆ. ಏನಾದರೂ ಕೂಡ ಆ ಕೊಂಬಿದೆಯಲ್ಲ, ಕೊಂಬನ್ನು ತಗೊಂಡೋಗಿ ಯಾರಿಗಾರು ಚುಚ್ಚಿ ಸಾಯಿಸಿ ಆಗತ್ತಾ? ಇಲ್ಲ. ಹಾಗಾದರೆ ಶಶವಿಷಾಣವನ್ನು ಸುಳ್ಳು ಅಂತ ಯಾಕಂದೀರಿ ಅಂದರೆ, ಶಶವಿಷಾಣ ಇದು ಅರ್ಥಕ್ರಿಯಾಕಾರಿ ಅಲ್ಲ. ಏನಲ್ಲ? ಹಾಗಾದ್ರೆ ಇದರ ಅಭಿಪ್ರಾಯ ಏನು? ಯಾವುದು ಅರ್ಥಕ್ರಿಯಾಕಾರಿಯೋ ಅದು ಸತ್ಯ. ಅರ್ಥ ಇರುತ್ತಾ? ಕರೆಕ್ಟ್ ಆಯ್ತು. ಯಾವುದು ಅರ್ಥಕ್ರಿಯಾಕಾರಿನೋ ಅದು ಸತ್ಯ. ಹೌದಲ್ಲ? ಗೊತ್ತಾಯ್ತಾ ನಾ ಹೇಳಿದ್ದು? ಯಾವುದು ಅರ್ಥಕ್ರಿಯಾಕಾರಿಯೋ ಅದು ಸತ್ಯ. ಆಯ್ತಪ್ಪ. ಈಗ ಅವರು ಹೇಳ್ತಾರೆ, ಒಂದು ವಸ್ತು ಬೇಡ, ಇಲ್ಲಿದೆ ಬಿಡಿ, ಅಲ್ಲ ಬೇಡ ಅಲ್ಲ ಇಟ್ಕೊಂಡ್ಬಿಡಿ, ಅದು ಬೇಡ, ಅದು ಗೊತ್ತು ಅಲ್ಲ ಇರ್ಲಿ. ಅಲ್ಲ ಅವರು ರಿಕಾರ್ಡ್ಗೆ ಅಂತ ಇಟ್ಟಿದ್ರು, ಇವ್ರು ಬರೋಕ್ಕಿಂತ ಮೊದಲು. ಆಯ್ತು ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಇಟ್ಕೊಡಿ. ಮಾಡೋದಿಲ್ಲ ಫ್ಲೈಟ್ ಮಾಡು ಅಲ್ಲ, ಮತ್ತೆ ಇಲ್ಲಿ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ಇದನ್ನ ನೀವು ಕಳಿಸ್ತಾರೆ, ಇದನ್ನ ಸೇತುರಾಮಗ ಅಥವಾ ನಿಮಗೆ ಕಳಿಸ್ಲಿ. ಇರಲಿ. ಇದಾದ ಮೇಲೆ ನೋಡಿ, ಹಾಗಾದರೆ ಅವರ ನಿಯಮ ಏನಂತ ಹೇಳಿ, ಯಾವುದು ಅರ್ಥಕ್ರಿಯಾಕಾರಿಯೋ ಅದು ಸತ್ಯ, ಯಾವುದು ಅರ್ಥಕ್ರಿಯಾಕಾರಿ ಅಲ್ಲವೋ ಅದು ಸತ್ಯ ಅಲ್ಲ ಅಂತ ಇಷ್ಟ ಆಯಿತು. ಈಗ ಅವರು ಇದನ್ನೇ ಗಟ್ಟಿಯಾಗಿ ಇಟ್ಟುಕೊಂಡು ಇದರಿಂದ ಕ್ಷಣಿಕತ್ವವನ್ನು ಸಮರ್ಥನೆ ಮಾಡ್ತಾರೆ. ಅಂದರೆ ಒಂದು ಘಟ ಅಥವಾ ಒಂದು ಪಟ ಇದು ಅರ್ಥಕ್ರಿಯಾಕಾರಿ ಆಗಬೇಕು ಅಂದರೆ ಕ್ಷಣಿಕ ಆದರೆ ಅರ್ಥಕ್ರಿಯಾಕಾರಿ ಆಗತ್ತೆ ಹೊರತಾಗಿ ಸ್ಥಾಯಿ ಆದರೆ ಅರ್ಥಕ್ರಿಯಾಕಾರಿ ಆಗಲ್ಲ. ಅರ್ಥಕ್ರಿಯಾಕಾರಿ ಆಗಲಿಲ್ಲ ಅಂದರೆ ಸತ್ಯನೂ ಅಲ್ಲ.
ಹಾಗಾದರೆ ನೀವು ಅರ್ಥಕ್ರಿಯಾಕಾರಿತ್ವವನ್ನು ಒಪ್ಪಿಕೊಂಡು ಸತ್ಯತ್ವಕ್ಕೆ ಬದ್ಧರಾಗ್ತೀರೋ ಅಥವಾ ಕ್ಷಣಿಕತ್ವವನ್ನು ಬಿಟ್ಟು ಅರ್ಥಕ್ರಿಯಾಕಾರಿತ್ವವನ್ನು ಬಿಟ್ಟು ಸುಳ್ಳು ಅಂತನ್ಲಿಕ್ಕೆ ತಯಾರಾಗ್ತೀರೋ ಅಂತ ನಮಗೆ ಅವರು ಆಪ್ಷನ್ ಕೊಟ್ಟರು. ನಾವು ಕೇಳ್ತೀವಿ, ಏನಪ್ಪ ಅರ್ಥಕ್ರಿಯಾಕಾರಿ ಆಗೋದಕ್ಕೂ ಕ್ಷಣಿಕ ಆಗೋದಕ್ಕೂ ಏನು ಸಂಬಂಧ ಅಂತ. ಅವರ ಒಂದು ನಿರೂಪಣೆ ಇದೆ. ಏನು ಅಂದರೆ, ಯಾವುದೇ ಒಂದು ವಸ್ತು ಕೆಲಸ ಮಾಡಬೇಕು ಅಂತಂದರೆ ಎರಡೇ ರೀತಿಯಾಗಿದೆ. ಏನು? ಎರಡೇ. ಏನು ಅಂದರೆ ಕ್ರಮ, ಯೌಗಪದ್ಯ. ಕ್ರಮ ಅಂದರೆ ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ನಿಧಾನವಾಗಿ ಅಂತ ಅರ್ಥ ಅಲ್ಲ ಅದಕ್ಕೆ. ಕ್ರಮ ಅಂದರೆ ಗೊತ್ತಾಯ್ತಲ್ಲ. ಯೌಗಪದ್ಯ ಅಂದರೆ ಎಟ್ ಅ ಟೈಮ್ ಮುಗೀತು, ಮಾಡಿ ಮುಗಿದು ಬಿಡುತ್ತೆ ತಕ್ಷಣ. ಯೌಗಪದ್ಯ ಅನ್ನೋ ಶಬ್ದಕ್ಕೆ ಇನ್ಸ್ಟೆಂಟ್, ತಕ್ಷಣ. ಹೀಗೆ ಎರಡಿದೆ. ಏನೆರಡಿದೆ? ಕ್ರಮ ಮತ್ತು ಯೌಗಪದ್ಯ. ಇವೆರಡರಿಂದಲೇ ನೀವೇನನ್ನ ಹೇಳಬೇಕು? ಏನು ಹೇಳಬೇಕು? ಅರ್ಥಕ್ರಿಯಾಕಾರಿ ಆಗಬೇಕು. ಈಗ ಉದಾಹರಣೆಗೆ ಘಟ ಇದೆ. ಘಟದ ಕೆಲಸ ಏನಪ್ಪ? ನೀರು ತರುವುದು. ಬಟ್ಟೆಯ ಕೆಲಸ ಏನಪ್ಪ? ನಮಗೆ ಚಳಿ ಹೋಗೋ ಹಾಗೆ ಅಥವಾ ಬಿಸಿಲು ಆಗದೆ ಇದ್ದಂಗೆ ನೋಡ್ಕೋಬೇಕು. ಹಾಗಾಗಿ ನಾನೇ ಕೇಳ್ತೇನೆ, ಈ ಘಟ ನೀರನ್ನು ತರ್ತದೆ ಅಂತ ನೀವು ಅಂತ ಇದ್ದೀರಲ್ಲ, ನೀರನ್ನು ತರ್ತದೆ ಅಂತಂದರೆ ಇದು ಕ್ರಮವಾಗಿ ನೀರನ್ನು ತರುವ ಕ್ರಿಯೆಯನ್ನು ಮಾಡತ್ತೋ, ಒಮ್ಮೆಲೆ ನೀರನ್ನು ತರುವ ಕ್ರಿಯೆಯನ್ನು ಮಾಡತ್ತೋ ಅಂತ ನಾವು ಪ್ರಶ್ನೆ ಮಾಡ್ಕೋತೀವಿ. ನಾವು ಅಂದರೆ ಅವ್ರು ಪ್ರಶ್ನೆ ಮಾಡ್ತಾರೆ ನಮಗೆ. ಅದನ್ನು ಓದಿಸ್ತೀನಿ. ನನು ಯದಿ ನೀಲಾದಿಕಂ. ನೀಲಾದಿಕಂ ಅಂದರೆ ನೀಲ, ಘಟ, ಪಟ, ಇಡೀ ಜಗತ್ತು ಅಂತ ಅರ್ಥ. ಅದು ಕ್ಷಣಿಕಂ ನ ಸ್ಯಾತ್. ಒಂದು ವೇಳೆ ನಿಮ್ಮ ಪ್ರಕಾರ ಕ್ಷಣಿಕ ಅಲ್ಲ ಅಂತಾಗಿಬಿಟ್ರೆ ತದಾ ಆವಾಗ ಸನ್ನ ಸ್ಯಾತ್. ತದಾ ಆವಾಗ ಏನು? ಸನ್ನ ಸ್ಯಾತ್. ಅದು ಸತ್ಯವಾಗಬಾರದು. ಅದು ಏನಾಗಬಾರದು? ಸತ್ಯವಾಗಬಾರದು. ಯಾಕೆ ಅಂದರೆ ಅರ್ಥಕ್ರಿಯಾಕಾರಿತ್ವಂ ಹಿ ಸತ್ಯತ್ವಂ. ಯಾರು ಬರೀ ರಿಕಾರ್ಡ್ ಬರುತ್ತೆ, ರಿಕಾರ್ಡ್. ಅರ್ಥಕ್ರಿಯಾಕಾರಿತ್ವಂ ಹಿ ಸತ್ವಂ. ಸತ್ವ, ಸತ್ವ ಅಂದರೆ ಏನಪ್ಪ? ಅರ್ಥಕ್ರಿಯಾಕಾರಿತ್ವ. ವ್ಯಾಪ್ತಂಚ ಕ್ರಮಯೌಗಪದ್ಯಾಭ್ಯಾಂ. ಒಂದು ಘಟ ಅರ್ಥಕ್ರಿಯಾಕಾರಿ ಆಗಬೇಕಾದರೆ ಯುಗಪತ್ ಒಮ್ಮೆಲೆ ಆಗಬೇಕು ಅಥವಾ ಕ್ರಮವಾಗಿ ಆಗಬೇಕು. ಇದೆರಡೇ. ತೃತೀಯ ಪ್ರಕಾರ ಅಭಾವ. ಈ ಎರಡು ಬಿಟ್ಟರೆ ಮೂರನೇ ಪ್ರಕಾರ ಇಲ್ಲ. ನ ಚ ಸ್ಥಿರೇ ತತ್ಸಂಭವ ಪ್ರಸಂಗ ತದ್ವಿಪರ್ಯಯಾಭ್ಯಾಂ. ನೋಡಿ, ಈ ಎರಡು ಪ್ರಕಾರಗಳಿದೆಯಲ್ಲ, ಕ್ರಮವಾಗಿ ಆಗೋದು, ಒಮ್ಮೆಲೆ ಆಗೋದು. ಇವೆರಡೂ ರೀತಿಯಿಂದ ಅರ್ಥಕ್ರಿಯಾಕಾರಿ ಆಗಬೇಕು ಅಂದರೆ ಆ ಘಟ ಏನಾಗಿರಬೇಕು? ಕ್ಷಣಿಕ ಆಗಿರಬೇಕು. ಸ್ಥಾಯಿ ಆಗಿದ್ದರೆ ಸಾಧ್ಯ ಇಲ್ಲ. ನಚ ಸ್ಥಿರೇ. ಸ್ಥಿರದಲ್ಲಿ ಈ ಮಾತನ್ನು ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಸಂಗ ಮತ್ತು ವಿಪರ್ಯಯ ಅಂತ. ಅಂದರೆ ತರ್ಕದ ಮುಖಾಂತರ ನಿಮಗೆ ಇದನ್ನು ಅರ್ಥ ಮಾಡಿಕೊಡ್ತೇವೆ. ಹೇಗೆ ಅಂದರೆ ತಥಾಹಿ ಸ್ಥಾಯಿ ಭಾವ
ಕಿಂ ಸ್ವೀಯಾಂ ಅರ್ಥಕ್ರಿಯಾಂ ಕ್ರಮೇಣ ಕುರ್ಯಾತ್ ಯುಗಪದ್ವಾ. ಸ್ಥಾಯಿ ಭಾವ. ಸ್ಥಾಯಿ ಭಾವ ಅಂದರೆ ಏನರ್ಥ? ಸ್ಥಾಯಿ ಭಾವ ಅನ್ನೋ ಶಬ್ದಕ್ಕೆ ಏನರ್ಥ? ಆ ಕಡೆ ನೋಡಬೇಡಿ, ಈ ಕಡೆ ನೋಡಿ. ಯಾವಾಗಲೂ ಕೂಡ ಇದೆ ಅಂತ ನೀವೇನಾದರೂ ಕೂಡ ಅಂದರೆ ಆವಾಗ ತನ್ನ ಅರ್ಥಕ್ರಿಯೆಯನ್ನು ನಾವು ಕೇಳ್ತೇವೆ. ಇದು ಎರಡು ಆಪ್ಷನ್ ಇತ್ತಲ್ಲ, ಒಂದು ಕ್ರಮವಾಗಿ ಮಾಡತ್ತೋ ತಕ್ಷಣದಲ್ಲಿಯೇ ಮಾಡತ್ತೋ. ಮೊದಲನೇದು ಯಾವುದು? ಇಲ್ಲ, ಕ್ರಮವಾಗಿ ಮಾಡತ್ತೆ. ಮೊದಲನೇದು ಯಾವುದು? ಕ್ರಮವಾಗಿ ಮಾಡತ್ತೆ. ಅಂದರೆ ಆದ್ಯೆ ಕಾಲಾಂತರ ಭಾವಿನಿ ಅರ್ಥಕ್ರಿಯಾಂ ಪ್ರತಿ ಇದಾನೀಂ ಸಮರ್ಥಃ ನಮ. ಈಗ ಅಲ್ಲಿ ಬರೋದಿಲ್ಲ. ಮ್ಯೂಟ್ ಆಗಿತ್ತ? ಏನಾಗಿತ್ತು? ಏನಿಲ್ಲ ಸರ್, ಬರ್ತಾ ನೋಡಿ. ಅಲ್ಲ, ಇಲ್ಲಿ ಬರುತ್ತೋ, ವಿಡಿಯೋದಲ್ಲಿ ಬರೋದಿಲ್ಲ. ವಿಡಿಯೋದಲ್ಲಿ ಬರ್ತಾ ಇಲ್ಲ, ಇಲ್ಲಿ ಬಂದೇ ಬರುತ್ತೆ. ಆವಾಗಿಂದಾನೇ ಬರ್ತಾ ಇದೆ. ನೀನು ಹೇಳೋದು? ನಾನು ವಿಡಿಯೋಕ್ಕೂ ಇದಕ್ಕೂ ಕರೆಕ್ಷನ್ ಇದೆ. ಜಾಕ್ ಅಂತಿರುತ್ತೆ, ಅದಕ್ಕೆ ಕೆಳಗೆ ಹೋಗಿದೆ. ಅದು ಅಲ್ಲಿ ನೋಡು, ಅಲ್ಲಿ ಆಗಿದೆಯಲ್ಲ, ಕರೆಕ್ಟ್ ಆಗಿದೆ. ಮತ್ತೆ ಬರ್ತಾ ಇಲ್ಲ. ಕ್ರಮೇಣ ಅಂದರೆ ಕ್ರಮವಾಗಿ. ಕ್ರಮವಾಗಿ ಅಂದರೆ ಏನರ್ಥ? ಘಟ ಇದೆ, ಘಟ ಅದು ಇವತ್ತಿದೆ, ಆದರೆ ಇವತ್ತೇ ನೀರು ತರಬೇಕು ಅಂತಿಲ್ಲ. ನಾಳೆನೂ ತರ್ಬೋದು, ನಾಡನೂ ತರ್ಬೋದು, ಅಚ್ಚೆ ನಾಡನೂ ತರ್ಬೋದು, ಯಾವತ್ತು ಬೇಕಾದ್ರೂ ತರ್ಬೋದು. ಇದು ಕ್ರಮ ಅನ್ನೋ ಪಕ್ಷ. ಯಾಕೆಂದರೆ ಕೆಲವು ಪದಾರ್ಥಗಳಿರ್ತದೆ, ಅದನ್ನು ಕೆಲಸ ಮುಂದೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ, ಮುಂದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನೀವು ಮುಂದೆ ಮಾಡ್ತದೆ ಅಂತನ್ನೋದಾದರೆ, ಘಟ ಇದೆ, ಘಟ ಇದು ನಾಳೆ ನಾಡ್ದು ಅಚ್ಚೆ ನಾಡ್ದು ಕೂಡ ನೀರನ್ನು ತರುವ ಶಕ್ತಿ ಇದರಲ್ಲಿದೆ ಅಂತ ನೀವಂದರೆ ಆಗ ನಾವು ಕೇಳ್ತೇವೆ, ಆಗ್ಲಪ್ಪ ಈಗ ಅದು ನೀರನ್ನು ತರುವ ಶಕ್ತಿ ಉಳ್ಳದ್ದು ಹೌದೋ ಇಲ್ಲೋ ಹೇಳು. ಈಗ ಅದು ಮುಂದೂ ಇದೆ, ಆದರೆ ಈಗ ಜಸ್ಟ್ ನಾವು ಇದೆಯೋ ಇಲ್ಲೋ. ಸಮರ್ಥ ನವ ಪ್ರಥಮೆ ತಾಮಪಿ ಇದಾನೀಮೇವ ಕುರ್ಯಾತ್. ಅವ್ರ ಮಾತು, ಇದನ್ನು ನಾವು ಬೇಕಾದ್ರೆ ನಿರಾಕರಣೆ ಮಾಡೋಣ. ಹಾಗಾದ್ರೆ ಈಗಿದ್ದರೆ ಕೆಲಸ ಯಾಕೆ ಮಾಡೋದಿಲ್ಲ? ಸಮರ್ಥಸ್ಯ ಕ್ಷೇಪ ಅಯೋಗಾತಂತ. ಸಾಮರ್ಥ್ಯ ಇದ್ದರೆ ಅದು ತನ್ನ ಕೆಲಸವನ್ನು ಹೀಗೆ ಮಾಡಲಿ, ಆಮೇಲೆ ಯಾಕೆ ಮಾಡಬೇಕು? ಸಾಮರ್ಥ್ಯ ಇದ್ದರೆ ಹೀಗೆ ಮಾಡಲಿ. ನೀವು ಮುಂದೆ ಮಾಡ್ತದೆ ಅಂತಂತೀರಿ, ಮುಂದೆ ಮಾಡೋದನ್ನು ನಾವು ಒಪ್ಕೋತೀವಿ, ಆದರೆ ಮುಂದೆ ಮಾಡುವುದನ್ನು ಈಗ ಮಾಡಲಿಕ್ಕೆ ಅದು ಸಮರ್ಥ ಹೌದೋ ಅಲ್ಲೋ? ಸಮರ್ಥ ಅಂದರೆ ಈಗ ಯಾಕೆ ಮಾಡಬಾರ್ದು, ಈಗ ಯಾಕೆ ಮಾಡಬಾರ್ದು? ಸಮರ್ಥ ಅಲ್ಲ ಅಂತಂದರೆ ಮುಂದಾದರೂ ಹೇಗೆ ಮಾಡುತ್ತೆ? ಇಲ್ಲ, ಆ ಸಾಮರ್ಥ್ಯ ಮುಂದೆ ಅದು ಉಪಯೋಗ ಬೀಳುತ್ತದೆ ಅಂತಂದರೆ, ಈಗ ಸಾಮರ್ಥ್ಯ ಇಲ್ಲ, ಮುಂದೆ ಸಾಮರ್ಥ್ಯ ಇದೆ ಅಂತಂದರೆ ವಿರುದ್ಧ. ವಿರುದ್ಧ ಅಂತಂದರೆ ಸಾಕು ನಮಗೆ. ಅಂದರೆ ಇವತ್ತಿನ ಘಟದಲ್ಲಿ ಸಾಮರ್ಥ್ಯ ಇಲ್ಲ, ಮುಂದಿನ ಘಟದಲ್ಲಿ ಸಾಮರ್ಥ್ಯ ಇದೆ. ಅದಕ್ಕೋಸ್ಕರವಾಗಿ ನಿನ್ನೆಯ ಘಟನೆ ಬೇರೆ, ನಾಳಿನ ಘಟವೇ ಬೇರೆ ಅನ್ನೋ ವಾದ ಅವರಿನ. ನಾ ಹೇಳ್ತೀನಿ, ಈಗ ನೀವು ಬನ್ನಿ, ಬಂದ್ಬಿಟ್ಟು
ನಿನ್ನೆ ಹೇಳಿದ ಪಾಠವನ್ನು ಅನುವಾದ ಮಾಡಿ ಅಂತ ಹೇಳ್ತೀನಿ. ನಿಮಗೆ ನಿನ್ನೆ ಹೇಳಿದ ಪಾಠವನ್ನು ಅನುವಾದ ಮಾಡುವ ಸಾಮರ್ಥ್ಯ ಇದೆಯೋ ಇಲ್ಲೋ ಕೇಳ್ತೀವಿ. ಇದೆಯೋ ಇಲ್ಲೋ? ಇದೆ. ಹಾಗಾದ್ರೆ ಹೇಳು ಹೇಳು. ಇಲ್ಲ, ಸ್ವಲ್ಪ ರೆಡಿ ಆಗಬೇಕು. ಹಂಗಾರೆ ಇಲ್ಲ ಅಂತ ಅರ್ಥ. ಆಮೇಲೆ ಬರುತ್ತೆ ಅಂತ ಹೇಳಬೇಕು. ಆಮೇಲೆ ಬರುತ್ತೆ ಅಂತಂದರೆ ಬರದೇ ಇದ್ದವ ಈಗ, ಬಂದವ ಆಮೇಲೆ. ಬರದೇ ಇದ್ದವನೇ ಬೇರೆ, ಬಂದವನೇ ಬೇರೆ. ಹೆಂಗೋ ಹಾಗೆ ಘಟ ನೀರು ತರುವ ಶಕ್ತಿಯನ್ನು ಹೊಂದಿದೆ ಅಂತಂದರೆ ಆ ನೀರು ತರುವ ಶಕ್ತಿಯನ್ನು ಮುಂದೆ ಹೊಂದಿದೆ ಅಂತಂದರೆ ಈಗ ಆ ಶಕ್ತಿ ಅಂತನ್ನತಕ್ಕಂಥದ್ದು ಇದೆಯೋ ಇಲ್ಲೋ? ಏನು ನಾ ಹೇಳಿದ್ದು 7:15 ಅಂತ ಹೇಳಿದ್ದು. ನಾನು 7:15 ಅಂತ ಹೇಳಿ ಇನ್ನೊಂದ್ಸರಿ ಹೇಳಿದ್ದು, ಉಸಿರ ಮಾಡಬೇಡ ಅಂತ ಹೇಳಿ. ಸುಮ್ಮನೆ ಅವನು ಉಸಿರ ಮಾಡಿದ್ರೆ ಹೇಳಿದ್ದೀನಿ ನಾನು. ಅವ್ನು ನನಗೆ ಮಾಡಿದ್ದ 7:15 ಅಂತ ಹೇಳಿ. ಇವಾಗ ಹೇಳಿ. ಇಲ್ಲೊಂದು ಸ್ವಿಚ್ ಇದೆ, ಆ ಸ್ವಿಚ್ ಮೇಲೆ ಬಂದ್ರೆ ದೀಪ ಬರುತ್ತೆ, ಇಲ್ಲೇನಿಲ್ಲ. ಆ ಸ್ವಿಚ್ ಯಾವಾಗ ಹಾಕ್ತೀವೋ ಅವಾಗ ತಾನೇ ದೀಪ ಬರುತ್ತೆ. ಬರಲಿ ಅಲ್ಲ ಘಟ ಅಂದ್ರೆ ಶಕ್ತಿ ಇದ್ದೇ ಇದೆ ಯಾವಾಗ್ಲೂ. ಬಟ್ ಹಾಕ್ದಾಗ ಮಾತ್ರ ನಾವು ಅದನ್ನು ಉಪಯೋಗಿಸ್ಕೊತಾ ಇದ್ದೀವಿ. ಇರಲಿ, ನಾನೇನು ಕೇಳ್ತಾ ಇರೋದು ಘಟದ ಉದಾಹರಣೆ ತಗೊಳ್ಳಿ. ಘಟಕ್ಕೆ ನೀರು ತರುವ ಶಕ್ತಿ ಇದೆಯೋ ಇಲ್ಲೋ? ಶಕ್ತಿ ಇದೆ ಅಂತಂದ ಮೇಲೆ ಈಗ ಆ ಶಕ್ತಿಯ ಕೆಲಸ ಯಾಕೆ ಆಗ್ತಾ ಇಲ್ಲ ಅಂದರೆ ಎರಡೇ ಉತ್ತರ. ಒಂದು ಶಕ್ತಿ ಇಲ್ಲ ಅನ್ಬೇಕು, ಒಂದು ಶಕ್ತಿ ಇದ್ದರೂ ಕೆಲಸ ಮಾಡ್ತಾ ಇಲ್ಲ ಅನ್ಬೇಕು. ಅಲ್ಲ, ಶಕ್ತಿ ಇಲ್ಲ ಅನ್ಬೇಕು ಅಥವಾ ಇದ್ರೂ ಕೆಲಸ ಮಾಡ್ತಾ ಇಲ್ಲ ಅನ್ನೋದ್ರಲ್ಲ. ನೀವು ಯಾಕೆ ಅನ್ಬಾರ್ದು? ಸ್ವಿಚ್ ಹಾಕಿಲ್ಲ ಅಂತಾನೆ ಯಾರು ಅದೇನು ಇಚ್ಛೆ ಅಲ್ಲಪ್ಪ. ನೀನು ಹೆಂಗೆ ಇಚ್ಛೆ? ಅದು ಘಟಕ್ಕೇನು ಇಚ್ಛೆ ಹೇಳ್ತೀನಿ? ಘಟಕ್ಕೆಲ್ಲ ಇಚ್ಛೆ ಹೇಳಲಿಕ್ಕಾಗಲ್ಲ. ಯಾರಾದರೂ ಇರ್ಲಪ್ಪ, ಯಾರಾದರೂ ಇರಲಿ. ನಾನು ಹೇಳ್ತಾ ಇದ್ದಿಲ್ಲ, ಬಟ್ ತಾತ್ಪರ್ಯ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ನಾನು ಉದಾಹರಣೆ ಕೊಟ್ಟೆ. ಈಗ ನೀವು ಈಗ ಬನ್ನಿ ಉಪನ್ಯಾಸ ಮಾಡಿ, ನಾನು ರೆಡಿಯಾಗಿಲ್ಲ ಅಂತ ನೀವು ಹೇಳ್ತೀರಿ. ನಾನು ರೆಡಿಯಾಗಿಲ್ಲ. ಈಗ ರೆಡಿಯಾಗಿಲ್ಲ ಅಂತಂದರೆ ನೀವು ರೆಡಿ ಆದರೆ ನೀವು ಬೇರೆ, ನಿನ್ನೆಯವರೇ ಬೇರೆ, ಇವತ್ತಿನವರೇ ಬೇರೆ. ಹೌದು, ನಾನು ಹೇಳಿದ್ನಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇಲ್ಲದೇ ಇದ್ದರೆ ಹೀಗೆ ಉಪನ್ಯಾಸ ಮಾಡಿ. ಅಲ್ಲಪ್ಪ, ಉಪನ್ಯಾಸ 7:00 ಅಂತಂದರೆ ಅವ್ರು ನಿಮ್ಮನ್ನು 7 ಕಾಲಿಗೆ ಉಪನ್ಯಾಸ ಮಾಡೋದು ಹೇಳೋಕ್ಕಾಗಲ್ಲ. 7:30 ಆಗಬೇಕು, ಆವಾಗ ನೀವು ಯು ಆರ್ ರೆಡಿ. ಹಾಗಾದರೆ ಒಂದು ನಿಮಿಷ ಅಲ್ಲ, 7:30 ಅನ್ನೋ ಟೈಮನ್ನು ನೀವು ಮನಸ್ಸಿನಾಗ ಇಟ್ಕೊಳ್ಳಿ, ಬೇಡ ಅಂದಿಲ್ಲ. ನಾನು ಜನರಲ್ಲಾಗಿ ಕೇಳ್ತೀನಿ, 7:30 ಉಪನ್ಯಾಸ ಇದ್ದರೂ 7ಕ್ಕೆ ಅವನಿಗೆ ಶಕ್ತಿ ಇದೆಯೋ ಇಲ್ಲ? ಇದೆ. ಹಂಗಾರೆ ಮಾಡಲಿ ಅಲ್ಲ, ಮಾಡಲಿ ಅಂತ ಅವ್ರನ್ನ ಹೇಳೋಣ, ಅವ್ರಿಗೆ ಬೈಯೋಣ, ನಾವು ಅವ್ರನ್ನ ನಿರಾಕರಣೆ ಮಾಡೋಣ. ಆದರೆ ಅವರು ಹೇಳೋದೇನು ಅಂತಂದರೆ, ಯಾವುದೇ ಒಂದು ವಸ್ತು, ಸುಮ್ಮನೆ ಜನರಲ್ ಆಗಿ ತಿಳ್ಕೊಳ್ಳಿ, ಯಾವುದೇ ಒಂದು ವಸ್ತು ಅರ್ಥಕ್ರಿಯಾಕಾರಿ ಆಗಬೇಕಾದರೆ ಕ್ರಮವಾಗಿ ಆದರೂ ಆಗಬೇಕು, ತಕ್ಷಣದಲ್ಲಿಯೇ ಆದರೂ ಆಗಬೇಕು. ಕ್ರಮವಾಗಿ ಆದರೂ ಆಗಬೇಕು, ತಕ್ಷಣದಲ್ಲಿ ಆದರೂ ಆಗಬೇಕು. ಕ್ರಮವಾಗಿ ಆಗತ್ತೆ ಅಂತ ನೀವೇನಾದರೂ ಕೂಡ ಅಂದರೆ, ಕ್ರಮವಾಗಿ ಆಗತ್ತೆ ಅಂತ ನೀವೇನಾದರೂ ಅಂದರೆ ಆವಾಗ ನಿಮಗೆ ಪ್ರಶ್ನೆ ಕೇಳ್ತೀವಿ, ಕ್ಷಣದಲ್ಲಿ ಯಾಕೆ ಆಗಬಾರ್ದು? ಏನಂತ? ಕ್ಷಣದಲ್ಲಿ ಯಾಕೆ ಆಗಬಾರ್ದು? ಕ್ಷಣದಲ್ಲೆಲ್ಲ, ಈಗ ಅಂದರೆ ಮುಂದೆ ಆಗತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಿ. ಕ್ರಮವಾಗಿ ಅಂದರೆ ಆಮೇಲೆ ಅಂತ ಅರ್ಥ. ಈಗ ಅದಕ್ಕೆ ಶಕ್ತಿ ಇದೆಯೋ ಇಲ್ಲ? ಶಕ್ತಿ ಇದ್ದರೆ ಅದರ ಕೆಲಸ ಮಾಡಲಿ. ಶಕ್ತಿ ಇಲ್ಲ ಅಂದರೆ ಮುಂದೆಯೂ ಅದು ಹೇಗೆ ಮಾಡುತ್ತೆ? ಇಷ್ಟಕ್ಕೆ ಮುಗಿಸ್ಬಿಡಿ. ಗೊತ್ತಾಯ್ತಾ? ಮುಂದೆ ಮಾಡತ್ತೆ ಅಂತ ನೀವು ಅಂದಾಗ ನಾನು ಕ್ವಶನ್ ಕೇಳ್ತೀನಿ, ಮುಂದೆ ಮಾಡಲಪ್ಪ, ಹೀಗೆ ಅದಕ್ಕೆ ಶಕ್ತಿ ಇದೆಯೋ ಇಲ್ಲೋ? ಮಾಡುವ ಶಕ್ತಿ, ನೀರು ತರುವ ಶಕ್ತಿ ಇದೆಯೋ ಇಲ್ಲೋ? ನೀವು 100 ಹೇಳಿ, ಈಗ ನೀರು ತರುವ ಇಚ್ಛೆ ಇಲ್ಲ ಅಂತ ಹೇಳಿ, ಅದೆಲ್ಲ ಬೇರೆ. ಒಟ್ಟು ಕೆಲಸ ಆಗಿಲ್ಲ, ಇಷ್ಟೇ. ಅದು ಕಾರಣಗಳು ಬೇಕಾದಷ್ಟು ಇರಲಿ. ಈಗ ಶಕ್ತಿ ಇದೆಯೋ ಇಲ್ಲೋ? ಇದೆ ಅಂದರೆ ನೀರು ತೊಗೊಂಬರಲಿ.
ಇಲ್ಲ ಅಂತಂದರೆ ಮುಂದಾದರೂ ಕೂಡ ಹೇಗೆ ನೀರು ತರುತ್ತೆ ಇಷ್ಟು. ಹಿಂದಿನ ಪ್ರಾಬ್ಲಮ್ ಆಯ್ತು. ಹೌದು, ಹಿಂದಿನ ಪ್ರಾಬ್ಲಮ್ಮೇ ಅದನ್ನೇ, ಆದರೆ ಅದನ್ನು ಸ್ವಲ್ಪ ಬೇರೆ ರೀತಿಯಿಂದ ಹೇಳ್ತಾರೆ ಅಷ್ಟೇ. ಈಗ ನೋಡಿ ಪಂಕ್ತಿ ಓದಿ. ಸ್ಥಾಯಿ ಭಾವ ಕಿಂ ಸ್ವೀಯಾಂ ಅರ್ಥಕ್ರಿಯಾಂ ಕ್ರಮೇಣ ಕುರ್ಯಾತ್. ಸ್ಥಾಯಿ ಭಾವ ಅಂದರೆ ಸ್ಥಾಯಿಯಾದ ಪದಾರ್ಥ. ಏನು? ಸ್ಥಾಯಿಯಾದ ಪದಾರ್ಥ. ಸ್ಥಾಯಿಯಾದ ಪದಾರ್ಥ ಅಂದರೆ ಯಾವುದು? ನೀವು ಒಪ್ಪುವಂತೆ ಒಂದು ಘಟ, ಅದು ತನ್ನ ಅರ್ಥಕ್ರಿಯೆಯನ್ನು ಕ್ರಮವಾಗಿ ಮಾಡತ್ತೋ ಯುಗಪದ್ವ ತಕ್ಷಣದಲ್ಲಿಯೇ ಮಾಡತ್ತೋ? ಆದ್ಯೆ ಕ್ರಮವಾಗಿ ಮಾಡತ್ತೆ ಅಂತಂದರೆ ಕಾಲಾಂತರ ಭಾವಿನಿ ಅರ್ಥಕ್ರಿಯಾಂ ಪ್ರತಿ ಇದಾನೀಂ ಸಮರ್ಥ ನವ. ಕಾಲಾಂತರ ಭಾವಿನಿ, ಕಾಲಾಂತರ ಭಾವಿನಿ ಅಂದರೆ ಮುಂದೆ ಮಾಡುವ ಶಕ್ತಿ ಉಳ್ಳ ಘಟವು ಈಗ ಸಮರ್ಥವಾಗಿದೆಯೋ ಇಲ್ಲೋ. ಪ್ರಥಮೆ ಸಮರ್ಥವಾಗಿದೆ ಅಂದರೆ ತಾಮಪಿ ಇದಾನೀಮೇವ ಕುರ್ಯಾತ್. ಆ ಕೆಲಸವನ್ನು ಹೀಗೆ ಮಾಡಲಿ. ಯಾಕೆ ಮಾಡಬಾರ್ದು? ಯಾಕೆ ಅಂದರೆ ಸಮರ್ಥಸ್ಯ ಕ್ಷೇಪ ಅಯೋಗ. ಸಾಮರ್ಥ್ಯ ಇದ್ದರೆ ಅದನ್ನು ವೇಸ್ಟ್ ಮಾಡಬಾರ್ದು, ವ್ಯರ್ಥ ಆಗಬಾರ್ದು. ಯಾಕೆಂದರೆ ಅದನ್ನು ಯಾವುದು ಶಕ್ತಿ ಇದೆ ಅದು ಮಾಡದೆ ಸುಮ್ಮನೆ ಕೂಡೋದಿಲ್ಲ, ಮಾಡೇ ಮಾಡ್ತದೆ. ಇಲ್ಲ ಸಾಮರ್ಥ್ಯನೇ ಇಲ್ಲ ಅಂದ್ಬಿಡ್ತೀವಿ ಅಂತಂದರೆ ಮುಂದೂ ಮಾಡಬಾರ್ದು. ನೋಡಿ, ದ್ವಿತೀಯೇ ತದಾಪಿನ ಕುರ್ಯಾತ್. ಮುಂದೂ ಕೂಡ ಆ ಕೆಲಸವನ್ನು ಮಾಡಬಾರದು. ಇದಾನೀಂ ಅಸಮರ್ಥೋಪಿ ತದಾನೀಂ ಸಮರ್ಥತ್ವ ಕರಿಷ್ಯತಿ. ಈ ಮಾತಿಗೆ ನಾವು ನಿಮ್ಮನ್ನು ಕರ್ಕೊಂಬರ್ಬೇಕಾಗಿತ್ತು. ಏನೋ ನಿಮ್ಮನ್ನು ಈ ಮಾತಿಗೆ ಕರ್ಕೊಂಬರ್ಬೇಕಾಗಿತ್ತು. ಯಾವ ಮಾತಿಗೆ ಅಂತಂದರೆ, ಇಲ್ಲ ಈಗ ಅದಕ್ಕೆ ಸಾಮರ್ಥ್ಯ ಇಲ್ಲ, ಮುಂದೆ ಸಾಮರ್ಥ್ಯ ಬರುತ್ತೆ ಅಂತ ನೀವೇನಾರು ಅಂದುಬಿಟ್ರೆ ಆವಾಗ ಅಲ್ಲ, ಎಲ್ಲಿಂದ ಬರುತ್ತಲ್ಲೇ ಅಲ್ಲ, ಸಾಮರ್ಥ್ಯ ಇಲ್ಲದೇ ಇದ್ದ ಘಟ ಬೇರೆ, ಸಾಮರ್ಥ್ಯ ಇದ್ದ ಘಟ ಬೇರೆ. ಇದೇ ಘಟ ಅಲ್ಲಿದೆ ಅಂತಂದ್ಬಿಟ್ರೆ ಹಾಗಾದರೆ ಸಾಮರ್ಥ್ಯ ಇಲ್ಲದ್ದು ಇಲ್ಲದೇ ಇದ್ದದ್ದು ಇಲ್ಲದೇ ಇದ್ದದ್ದು ಎರಡು ಒಂದಂಗಾಗತ್ತೆ. ಇದು ಅವರ ವಾದ. ನೀವು ಈ ಘಟ ಬೇರೆ ಆ ಘಟ ಬೇರೆ ಅಂದರೆ ಈ ಸಮಸ್ಯೆಯೇ ಇಲ್ಲ. ಹೌದು, ಈಗ ನೀರು ತರದೆ ಸುಮ್ಮನೆ ಖಾಲಿ ಕೂತ ಘಟ ಬೇರೆ, ನೀರು ತರುವ ಘಟ ಬೇರೆ ಅಂದುಬಿಟ್ರೆ ಸಮಸ್ಯೆನೇ ಇಲ್ಲ. ಆದರೆ ನೀರು ತರದೇ ಇರುವ ಘಟ, ನೀರು ತರುವ ಘಟ ಎರಡು ಒಂದು ಅಂದರೆ ಮಾತ್ರ ಸಮಸ್ಯೆ. ನೀರು ತರದೇ ಇರೋ ಘಟ ನೀರು ತಂದು ಹೆಂಗೆ ತಂತು ಇದೆ ಕಲ್ಪನೆ ಮಾಡ್ತಾನೆ. ಇಷ್ಟೇ ಅವ್ರು ಹೇಳೋದು, ಇಷ್ಟೇ. ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನೀರು ತರದೇ ಇರುವ ಘಟ ಇದೆ, ನಮ್ಮ ಮನೆಯಲ್ಲಿ ಒಂದು ಘಟ ಇದೆ, ಅದರಲ್ಲಿ ನೀರು ತಂದು ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ಮೂಲೆಯಲ್ಲಿ ಇಟ್ಟಿದ್ದೀವಿ. ಅದು ಶಕ್ತಿ ಇದೆಯೋ ಇಲ್ಲೋ? ಶಕ್ತಿ ಇದ್ದರೆ ಈಗ ನೀರು ತರಲಿ, ಇಷ್ಟೇ ಅಂದ್ಕೊಳ್ಳಿ ನೀವು. ನಮಗೆ ಬೇಕಾಗಿಲ್ಲ ನೀರು, ಬಾಯಾರಿಕೆ ಆಗಿಲ್ಲ, ಅವೆಲ್ಲ ಏನು ಮಾತಾಡಬೇಡಿ. ಗೊತ್ತಾಯ್ತಾ? ಇಲ್ರಿ ಈಗ ಸಾಮರ್ಥ್ಯ ಇಲ್ಲ. ಹಾಗಾದ್ರೆ ಸಾಮರ್ಥ್ಯ ಇಲ್ಲ ಅಂದರೆ ಮುಂದಾದರೂ ಅದರಿಂದ ನೀರು ಹೆಂಗೆ ತರ್ತೀರಿ ನೀವು ಬೇಕಾದಾಗ? ಅಷ್ಟು ಏನು ಹೇಳಿ? ಅಷ್ಟೇ ಅಲ್ಲಲ್ಲ, ಅದೇ ಘಟ ಆಗಿರ್ಬೇಕು. ಅದೇ ಘಟ ಆಗಿ ಅಲ್ಲಲ್ಲ, ಅದೇ ಘಟ ಆದರೆ ಸಮಸ್ಯೆ ಇದೆ. ಯಾಕೆಂದರೆ ನೀರು ತರದೇ ಇರುವ ಶಕ್ತಿ ಉಳ್ಳ, ನೀರು ತರುವ ಶಕ್ತಿ ಇಲ್ಲದ ಘಟವು ನೀರು ತರುವ ಶಕ್ತಿಯನ್ನು ಹೇಗೆ ಪಡೀತು? ಮತ್ತೆ ಸಮಸ್ಯೆ ಇದೆ. ನೋಡಿ, ಇದಾನೀಂ ಅಸಮರ್ಥೋಪಿ, ಈಗ ಅಸಮರ್ಥವಾಗಿದ್ದರೂ ತದಾನೀಂ ಸಮರ್ಥತ್ವಾತ್ ಕರಿಷ್ಯತಿ, ಆವಾಗ ಸಮರ್ಥವಾದದ್ದರಿಂದ ಮಾಡತ್ತೆ ಅಂತಂತೀನಿ ಅಂದ್ರೆ ತದಾ ಆವಾಗ ಸಾಮರ್ಥ್ಯ ಅಸಾಮರ್ಥ್ಯ ಲಕ್ಷಣ ವಿರುದ್ಧ ಧರ್ಮಾಧ್ಯಾಸೋ ಭಾವಂ ಭಿಂದ್ಯ. ಸಾಮರ್ಥ್ಯ ಇದ್ದ ಘಟ, ಸಾಮರ್ಥ್ಯ ಇಲ್ಲದೇ ಇದ್ದ ಘಟ ಅಂದರೆ ಎರಡೂ ಒಂದಾಗತ್ತೋ ಬೇರೆ ಬೇರೆ ಆಗತ್ತೋ? ಆಟೋಮೆಟಿಕ್ ಆಗಬೇಕು. ಆದ್ದರಿಂದಲೇ ನಾನು ಕ್ಷಣಿಕ ಅಂತ ಹೇಳಿದ್ದೀನಿ. ಕೆಲಸ ಮಾಡುವ ಘಟ, ಕೆಲಸ ಮಾಡದೇ ಇರುವ ಘಟ. ನೀವು ಕೆಲಸ ಮಾಡದೇ ಇರೋ ಘಟನೆ ನಾಳೆ ಕೆಲಸ ಮಾಡ್ತು ಅಂತ ಅನ್ನಬೇಡಿ, ಇದು ನಮ್ಮ ವಾದ.
ಯಾಕೆಂದರೆ ಆ ಕೆಲಸ ಮಾಡುವಾಗ ಅದು ಬೇರೆ ಘಟ ಆಗಿಬಿಟ್ಟಿದೆ. ಇಲ್ರಿ ಇದೇ ಘಟ ಅದು ಅದೇ ಘಟ ಇದು ಅಂತಂತೀನಿ ಅಂತಂದರೆ ಈಗೂ ಕೆಲಸ ಮಾಡಲಿ, ಇದು ನಮ್ಮ ವಾದ. ಇದಕ್ಕೇನು ಉತ್ತರ ಕೊಡ್ತೀರಿ? ಕೊಡಿ. ಎರಡೂ ಒಂದೇ ಅಂದರೆ ಅಲ್ಲಲ್ಲ, ಈಗೂ ಕೆಲಸ ಮಾಡಲಿ, ಈಗೂ ಕೆಲಸ ಮಾಡಲಿ, ಇಷ್ಟೇ. ತದಾ ಸಾಮರ್ಥ್ಯ ಅಸಾಮರ್ಥ್ಯ ಭಾವ ಅಂದರೆ ಪದಾರ್ಥ, ಆ ಪದಾರ್ಥವನ್ನು ಭಿಂದ್ಯ ಭೇದ ಎರಡು ಮಾಡಬೇಕಾಗತ್ತೆ, ಎರಡನ್ನು ಮಾಡಬೇಕಾಗುತ್ತೆ. ದ್ವಿತೀಯೇತು ಆದ್ಯಕ್ಷಣೇವ ಕರ್ತವ್ಯಸ್ಯ ಸರ್ವಸ್ಯ ಕೃತತ್ವಾತ್ ದ್ವಿತೀಯಾದಿ ಕ್ಷಣೆ ಅಸತ್ವಂ ಅವರ್ಜನೀಯಮೇವ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆಯ್ತಪ್ಪ, ನಾವು ಕ್ರಮವಾಗಿ ಅರ್ಥಕ್ರಿಯಾಕಾರಿ ಆಗತ್ತೆ ಅನ್ನೋದಿಲ್ಲ. ಯುಗಪತ್ ತಕ್ಷಣದಲ್ಲಿ ಆಗತ್ತೆ ಅಂದರೆ ಘಟ ಹುಟ್ಟಿದ ಕ್ಷಣದಲ್ಲಿ ಅದು ಕೆಲಸ ಮಾಡ್ತದೆ ಅಂದರೆ ಎರಡನೇ ಕ್ಷಣದಲ್ಲಿ ಕೆಲಸ ಮಾಡಲ್ಲ ಅಂತ ನೀವೇ ಒಪ್ಕೊಂಡಂಗಾಯಿತು. ಎರಡನೇ ಕ್ಷಣದಲ್ಲಿ ಕೆಲಸ ಮಾಡಲ್ಲ ಅಂದರೂ ಒಂದೇ, ಅರ್ಥಕ್ರಿಯಾಕಾರಿತ್ವ ಇಲ್ಲ ಅಂದರೂ ಒಂದೇ, ಸತ್ವ ಇಲ್ಲ ಅಂದರೂ ಒಂದೇ. ಎರಡನೇ ಕ್ಷಣ ಮೂರನೇ ಕ್ಷಣದಲ್ಲಿ ಅದು ಇಲ್ಲ ಅಂತೆ ಆಗೋಯ್ತು. ಎರಡನೇ ಕ್ಷಣ ಮೂರನೇ ಕ್ಷಣದಲ್ಲಿ ಏನಾಯಿತು? ಮುಗಿದು ನೋಡಿ. ದ್ವಿತೀಯೇತು ಅಂದರೆ ಯುಗಪತ್, ಘಟವು ತಕ್ಷಣವೇ ಕೆಲಸ ಮಾಡ್ತದೆ ಅಂತನ್ನೋದಾದರೆ ಆವಾಗ ಆದ್ಯಕ್ಷಣೇ ಏವ ಕರ್ತವ್ಯಸ್ಯ ಸರ್ವಸ್ಯ ಕೃತತ್ವ, ಮೊದಲನೇ ಕ್ಷಣದಲ್ಲಿ ಮಾಡಬೇಕಾದ ಎಲ್ಲವನ್ನೂ ಕೂಡ ಮಾಡಿದ್ದರಿಂದ ಏನು ಗೊತ್ತಾಯ್ತಾ? ದ್ವಿತೀಯಾದಿ ಕ್ಷಣೆ, ಎರಡನೇ ಕ್ಷಣ ಮೂರನೇ ಕ್ಷಣದಲ್ಲಿ ಆ ಘಟ ಏನಾಗಬೇಕಾಗ್ತದೆ? ಅಸತ್ವಂ ಅವರ್ಜನೀಯಮೇವ. ಏನು ಅಸತ್ವಂ? ಅದು ಅಸತ್ ಆಗಬೇಕಾಗತ್ತೆ, ಬೇರೆ ಏನು ಅದಕ್ಕೆ ಆಪ್ಷನ್ ಇಲ್ಲ. ತದೇವಂ, ಹೀಗೆ ನೋಡಿ. ಅನುಕೂಲ ತರ್ಕ ಗೊತ್ತಾಯ್ತಾ? ಅನುಕೂಲ ತರ್ಕ ಅಂದ್ರೆ ಏನು? ಒಂದು ವೇಳೆ ಘಟವು ಅರ್ಥಕ್ರಿಯಾಕಾರಿ ಆದರೆ ಮಾತ್ರ ಸತ್ಯ. ಅರ್ಥಕ್ರಿಯಾಕಾರಿ ಆಗುವ ಬಗೆ ಎರಡು ತರಹ. ಒಂದು ತಕ್ಷಣದಲ್ಲಿಯೇ, ಒಂದು ಕ್ರಮವಾಗಿ. ಕ್ರಮವಾಗಿ ಅಂದರೆ ಮುಂದೆ ಅದು ಅರ್ಥಕ್ರಿಯಾಕಾರಿ ಆಗ್ತದೆ ಅಂದರೆ ಈಗ ಅದಕ್ಕೆ ಅರ್ಥಕ್ರಿಯಾಕಾರಿ ಆಗುವ ಸಾಮರ್ಥ್ಯ ಇದೆಯೋ ಇಲ್ಲೋ. ಇದೆ ಅಂದರೆ ಹೀಗೆ ಯಾಕೆ ಅರ್ಥಕ್ರಿಯಾಕಾರಿ ಆಗಿಲ್ಲ, ಇಲ್ಲ ಅಂದರೆ ಮುಂದೆಯೂ ಅರ್ಥಕ್ರಿಯಾಕಾರಿ ಆಗುವುದು ಬೇಡ. ಈಗ ಸಾಮರ್ಥ್ಯ ಇಲ್ಲ, ಮುಂದೆ ಸಾಮರ್ಥ್ಯ ಬರುತ್ತೆ ಅಂತಂದರೆ ಆಗ ಆ ಎರಡೂ ಘಟಗಳು ಬೇರೆ ಆದರೆ ಮಾತ್ರ ಈ ಮಾತನ್ನು ನಿಮಗೆ ಹೇಳಲಿಕ್ಕೆ ಬರ್ತದೆ ಹೊರತಾಗಿ ಒಂದೇ ಅಂತಂದರೆ ಹೇಳಲಿಕ್ಕೆ ಬರೋದಿಲ್ಲ. ಇಷ್ಟನ್ನು ನೀವು ಮನಸ್ಸಿನಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಸೆಕೆಂಡ್ ಒನ್, ಇಲ್ಲಪ್ಪ ಮುಂದೆಗಿಂದ ಮಾಡೋದಿಲ್ಲ ಘಟ, ಹೀಗೆ ಅದು ಅರ್ಥಕ್ರಿಯಾಕಾರಿ. ಏನಂತೇವೆ ನಾವು? ಹೀಗೆ ಅರ್ಥಕ್ರಿಯಾಕಾರಿ ಅಂತಂತೀವಿ ಅಂತಂದರೆ ಆಗ ನೋಡಿ ಹೇಗಿದೆ. ಒಂದನೇ ಕ್ಷಣದಲ್ಲಿ ಘಟ ಹುಟ್ಟಿತು, ಮುಗೀತು, ಆವಾಗಲೇ ಅದು ಕೆಲಸ ಮಾಡಿಬಿಡಬೇಕು. ಎರಡನೇ ಕ್ಷಣದಲ್ಲಿ ಮೂರನೇ ಕ್ಷಣದಲ್ಲಿ ಅದಕ್ಕೆ ಅರ್ಥಕ್ರಿಯಾಕಾರಿತ್ವವನ್ನೇ ನೀವು ಒಪ್ಪಿಲ್ಲ, ಯುಗಪತ್ ಅಂತ ಹೇಳಿದ್ದೀರಿ. ಹಾಗಾದರೆ ಮುಂದಿನ ಕ್ಷಣದಲ್ಲಿ, ಅದರ ಮುಂದಿನ ಕ್ಷಣದಲ್ಲಿ ಅದು ಅರ್ಥಕ್ರಿಯಾಕಾರಿ ಆಗದೇ ಇದ್ದದ್ದರಿಂದ ಅಸತ್ತಾಗಲಿ. ಹೀಗೆ ನೀವು ಕ್ರಮವಾಗಿ ಅರ್ಥಕ್ರಿಯಾಕಾರಿ ಅಂದರೂ ಘಟ ಸ್ಥಾಯಿ ಅನ್ನಲಿಕ್ಕೆ ಬರೋದಿಲ್ಲ. ಯುಗಪತ್ ಅರ್ಥಕ್ರಿಯಾಕಾರಿ ಅಂದರೂ ಕೂಡ ಘಟವನ್ನು ಸ್ಥಾಯಿ ಅನ್ನಲಿಕ್ಕೆ ಬರೋದಿಲ್ಲ. ತದೇವಂ ಅನುಕೂಲ ತರ್ಕ ಫಲ ಲಬ್ಧ ಪ್ರತಿಬಂಧಸ್ಯ. ಪ್ರತಿಬಂಧ ಅಂದರೆ ವ್ಯಾಪ್ತಿ ಅಂತ ಅರ್ಥ. ಪ್ರತಿಬಂಧ ಅನ್ನೋ ಶಬ್ದಕ್ಕೆ ಏನರ್ಥ? ವ್ಯಾಪ್ತಿ. ಅನುಕೂಲ ತರ್ಕದ ಬಲದಿಂದ ಲಬ್ಧವಾದ ಏನು ವ್ಯಾಪ್ತಿ ಇದೆಯೋ ಈ ವ್ಯಾಪ್ತಿಯು ಕ್ಷಣಿಕತ್ವಾನುಮಾನಸ್ಯ ಬಲವತ್ವಾತ್ ಪ್ರತ್ಯಭಿಜ್ಞಾ ಪ್ರತ್ಯನುಮಾನೇ ತದ್ಬಾಧಿತೆ. ನಿಮಗೆ ಎರಡಿದೆ. ಸ್ಥಾಯಿ ಅಂತ ಹೇಳಲಿಕ್ಕೆ ಒಂದು ಅನುಮಾನ,
ಜಗತ ನ ಕ್ಷಣಿಕಂ ಸತ್ವಾತ್ ಆಕಾಶವತ ಅಂತ ಒಂದು ಅನುಮಾನ. ಇನ್ನೊಂದು ಸೋಯಂ ಘಟಃ ಅನ್ನುವ ಪ್ರತ್ಯಭಿಜ್ಞೆ. ಎರಡು ಪ್ರಮಾಣಗಳನ್ನು ನಾವು ಸ್ಥಾಯಿ ಅನ್ನೋದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಕೊಟ್ಟಿದ್ದು. ಅರ್ಥ ಆಯ್ತಾ? ಈಗ ಈ ಎರಡನ್ನೂ ಕೂಡ ಅವರು ಹೊಡೆದಾಕ್ಬಿಡ್ತಾರೆ. ಯಾಕೆ ಹೊಡೆದಾಕ್ಬಿಡ್ತಾರೆ ಅಂತಂದರೆ ನಮ್ಮದೇ ಪ್ರಬಲ ಇದೆ, ತರ್ಕ ಇದೆ. ಸ್ಪಷ್ಟವಾಗಿ ಹೇಳ್ತೀವಿ, ಜಗತ್ತು ಕ್ಷಣಿಕವಾಗಲಿಲ್ಲ ಅಂದರೆ ಅರ್ಥಕ್ರಿಯಾಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಕ್ರಿಯಾಕಾರಿ ಆಗಲಿಲ್ಲ ಅಂದರೆ ಸತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತಾಗಬೇಕು ಅಂದರೆ ಅರ್ಥಕ್ರಿಯಾಕಾರಿ ಆಗಬೇಕು. ಅರ್ಥಕ್ರಿಯಾಕಾರಿ ಆಗಬೇಕು ಅಂದರೆ ಕ್ಷಣಿಕ ಆಗಲೇಬೇಕು. ಸ್ಥಾಯಿಯಾಗಿ ನೀವು ಅರ್ಥಕ್ರಿಯಾಕಾರಿತ್ವವನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರದ್ದು ವಾದ ಗೊತ್ತಾಯ್ತಲ್ಲ. ಘಟವನ್ನು ಸ್ಥಾಯಿ ಅಂತ ಹೇಳಿ ಅರ್ಥಕ್ರಿಯಾಕಾರಿ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ತರ್ಕದಿಂದ ನಿಮ್ಮ ಅನುಮಾನ, ನಿಮ್ಮ ಪ್ರತ್ಯಭಿಜ್ಞೆ ಎರಡೂ ಕೂಡ ಹೊರಟೋಯ್ತು, ಮುಗಿದೋಯ್ತು. ಆದ್ದರಿಂದ ನ ಸ್ಥೈರ್ಯ ಸಾಧನಾಯ ಅಲಂ, ನಿಮ್ಮ ಅನುಮಾನ, ನಿಮ್ಮ ಪ್ರತ್ಯಕ್ಷ ಜಗತ್ತಿಗೆ ಸ್ಥೈರ್ಯವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸ್ಥಿರತ್ವವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಹೇಳಿ ಅವರು ಏನು ಮಾಡಿದ್ರು ಹೇಳಿ? ಕ್ಷಣಿಕ. ಮತ್ತೆ ಹೊಸದಾಗಿ ಅದಕ್ಕೆ ನಾವು ಹೇಳ್ತೀವಿ ಮೈವಂ, ಹೀಗೆ ಹೇಳಬೇಡಿ. ಯೇಷಾಂ ತರ್ಕಾಣಾಂ ಪ್ರತಿತರ್ಕಪರಾಹತತ್ವಾದಿನ ಆಭಾಸತ್ವ. ನೀನು ದೊಡ್ಡದಾಗಿ ತರ್ಕ ಮಾಡಲಿಕ್ಕೆ ಬರ್ತದೆ ಅಂತ ತರ್ಕ ಮಾಡಿದರೆ ನಾವು ಕೂಡ ಪ್ರತಿತರ್ಕ ಮಾಡ್ತೀವಿ. ಆ ಪ್ರತಿತರ್ಕದಿಂದ ನಿನ್ನ ತರ್ಕ ನಿರಾಕೃತವಾಗುತ್ತೆ. ಏನಾಗುತ್ತೆ? ಪ್ರತಿತರ್ಕವನ್ನು ಮಾಡಿದರೆ ಆ ಪ್ರತಿತರ್ಕದಿಂದ ನಿನ್ನ ತರ್ಕ ಹೊರಟೋಗ್ಬಿಡತ್ತೆ. ನಾವೇನು ತರ್ಕ ಮಾಡ್ತೀವಿ ಗೊತ್ತಾ? ಇಷ್ಟೇ. ಒಂದು ವೇಳೆ ನೋಡಿ ನಮ್ಮ ತರ್ಕ ಹೇಗಿದೆ. ಒಂದು ವೇಳೆ ಜಗತ್ತನ್ನು ಕ್ಷಣಿಕ ಅಂತಂದರೆ ನಿನಗೆ ಈ ತರಹ ತರ್ಕ ಮಾಡಲಿಕ್ಕೆ ಬರೋದಿಲ್ಲ. ಇದೇ ನಮ್ಮ ಪ್ರತಿಕೂಲ. ಏನು ಹೇಳಿ? ಅಂದರೆ ನಿನಗೆ ಹೀಗೆ ತರ್ಕ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ತರ್ಕ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ, ತರ್ಕ ಮಾಡಬೇಕು ಅಂತಂದರೆ ಒಂದು ಹೇತು, ಸಾಧ್ಯ, ವ್ಯಾಪ್ತಿ ಎಲ್ಲ ಇರಬೇಕು. ಹೌದಲ್ಲ? ಯದಿ ವನ್ನಿರ್ನಸ್ತ್ಯಾತ್ ತರ್ಹಿ ಧೂಮೋಪಿ ನಸ್ತ್ಯಾತ್. ಇದು ತರ್ಕ. ಧೂಮ ಇರಲಿ, ವನ್ನಿ ಇರೋದು ಬೇಡ ಅಂದರೆ, ವನ್ನಿ ಇಲ್ಲ ಅಂದರೆ ಧೂಮನೂ ಇರೋದು ಬೇಡ ಅಂತ ನಾವು ಹೇಳಬೇಕು. ಇಷ್ಟೆಲ್ಲ ಹೇಳಿದರೆ ಇದೊಂದು ತರ್ಕ. ಈ ತರ್ಕವನ್ನು ಮಾಡಬೇಕಾದರೆ ಮೊದಲು ಧೂಮಾವನ್ನಿಗಳು ಕೂಡಿರಬೇಕು, ಅದನ್ನು ನೋಡಿರಬೇಕು. ಆದರೆ ನೀನು ಜಡವನ್ನು ಕ್ಷಣಿಕ ಅಂದಿದ್ದೀಯಾ, ಆತ್ಮನನ್ನೂ ಕ್ಷಣಿಕ ಅಂತಂದಿದ್ದೀಯಾ. ನಾನು ಪರ್ವತದ ಕಡೆ ಹೊರಟಿದ್ದೇನೆ, ಪರ್ವತದಲ್ಲಿ ಧೂಮವನ್ನು ನೋಡಿದ್ದೇನೆ. ಇದು ಭಾಳ ಸರಳ ಕಥೆ. ಇದು ಧೂಮವನ್ನು ನೋಡಿದ್ದೇನೆ, ನೋಡಿದ ಎರಡನೇ ಕ್ಷಣಕ್ಕೆ ನಾನೂ ಚೇಂಜ್ ಆದೆ, ಪರ್ವತನೂ ಚೇಂಜ್ ಆಯಿತು, ಧೂಮನೂ ಚೇಂಜ್ ಆಯಿತು. ಹಾಗಾದರೆ ವನ್ನಿಯ ಜೊತೆಗೆ ವ್ಯಾಪ್ತಿಯನ್ನು ಗ್ರಹಣ ಮಾಡಬೇಕು ಅಂದರೆ ಧೂಮವನ್ನಿಗಳ ಜೊತೆಗೆ ವ್ಯಾಪ್ತಿಯನ್ನು ಗ್ರಹಣ ಮಾಡಿದವನೇ ಬೇರೆ, ಆ ಧೂಮವನ್ನಿಗಳೇ ಬೇರೆ. ನಾವು ವ್ಯಾಪ್ತಿ ಗ್ರಹಣ ಮಾಡಬೇಕು ಅನ್ನೋದ್ರೊಳಗೆ ಚೇಂಜ್ ಆಗಿಬಿಟ್ರೆ ನಾವೇನು ಮಾಡೋದು? ಅದರಂತೆ ಶಾಬ್ದಬೋಧ, ಶಬ್ದದಿಂದ ನಾವು ಮಾತಾಡಬೇಕು, ಶಬ್ದದಿಂದ ಮಾತಾಡಬೇಕು. ಮೊದಲು ನಿನ್ನ ಶಬ್ದ ಕೇಳಿಸ್ಬೇಕು, ಆ ಶಬ್ದಕ್ಕೆ ನಿನಗೆ ಅರ್ಥ ಗೊತ್ತಿರಬೇಕು. ನಾನು ಹೇಳೋನು ನಾನು, ಕೇಳೋನು ನೀನು, ಕೇಳೋದ್ರೊಳಗೆ ಇಬ್ಬರು ಬದಲಾವಣೆ ಆಗಿಬಿಟ್ಟಿರ್ತೀವಿ. ಹೇಳೋದಿಲ್ಲಿ, ಕೇಳೋದಿಲ್ಲಿ, ಕೇಳಿಸೋದಿಲ್ಲಿ. ತರ್ಕನೂ ಇಲ್ಲ, ಪ್ರತ್ಯಕ್ಷನೂ ಇಲ್ಲ, ಆಗಮನೂ ಇಲ್ಲ, ಮೂರೂ ಇಲ್ಲ. ಒಂದು ವೇಳೆ ಕ್ಷಣಿಕ ಅಂದರೆ ಮೂರೂ ಪ್ರಮಾಣಗಳು ಕೂಡ ಇಲ್ಲದೆ ಹೋಗಬೇಕಾಗುತ್ತದೆ. ಇಷ್ಟು ಕಲ್ಪನೆ ಬಂದ ಎಲ್ಲರಿಗೂ? ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 5:30
40 ನಿಮಿಷ ಇವ್ರದಲ್ಲೇ ಆಗಿದೆ, ಇನ್ನೊಂದು 10 ನಿಮಿಷ ನೀವು ಕಳಿಸ್ಬೇಕು ಅನಿಸ್ತಲ್ಲ. ಅವರು ವೀಕಿಂಗ್ ಕಳ್ಸಿಲ್ಲ, ಮತ್ತೆ 15 ನಿಮಿಷ ನಾನು ಕಳಿಸ್ತೀನಿ. ಆಯ್ತು. ವೀಕಿಂಗ್ ಕಳಿಸ್ಬಿಡಿ, ಸೇತುರಾಮ್ಗೆ ಯಾರು ನೀವು ಕಳಿಸ್ತೀವಿ ಸೇತುರಾಮ್ ಕಳಿಸ್ತೀವಿ. ನಾನು ಕಳಿಸ್ತೀರಾ? ನಾನು ಮತ್ತೆ ನೀವು ಬೇರೆ ಕಳಿಸ್ಬೇಕು. ಅದು ನನಗೆ 15 GB ಜಾಸ್ತಿ ಇದೆ ಇದು. ರೆಕಾರ್ಡಿಂಗ್ 15 GB ಜಾಸ್ತಿ, ಕಂಡೆನ್ಸ್ ಮಾಡಿ ಕಳಿಸ್ಬೇಕು ಮಾತ್ರ. ಇಲ್ಲ ನಾನು ಆಗ ಹೋಗುತ್ತೆ. ಹೋಗ್ತಿಲ್ಲ ನಂದು ನಾನು ಕಳಿಸ್ತೀನಲ್ಲ ಸೇತುರಾಮ್ ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತೀನಿ. ಅದು ನೀವು ಸೇತುರಾಮ್ಗೆ ಕಳಿಸ್ಬಿಡಿ. ಅದೇನೆ ನಂದು ಫುಲ್ ಇದೆ. ಫುಲ್ ಸೇತುರಾಮ್ ಸೇತುರಾಮ್ ಕಳಿಸ್ತೀನಿ. ಫಸ್ಟ್ ಒಂದು 5 ನಿಮಿಷ ಇದಿಲ್ಲ ಮತ್ತೆ ಇಲ್ಲ ಅಲ್ಲಂದ್ರೆ ಫುಲ್ ಇದೆ, ಬಿಗಿನಿಂಗ್ ಇದೆ. ಇದೆ ಬಿಗಿನಿಂಗಿಂದ ಇದೆ. ನಾವು ಇದು ರೆಕಾರ್ಡಿಂಗ್ ಇದಾಗಿಲ್ಲ ಅಷ್ಟೇ, ಮಂಗಲಾಚರಣೆ ಆಗಿಲ್ಲ ಅಷ್ಟೇ. ಹೌದಾ? ಹಂಗಾರೆ ಕಳಿಸ್ತೀನಿ. ಅವ್ರು ಯಾವಾಗ ಶುರು ಆಯ್ತಾ? ಆವಾಗ ಸರಿ ಸರಿ. ಹಂಗೆ ನಾನೇ ಕಳ್ಸಕ್ಕೆ ಹೋಗಲ್ಲ. ನಾನು ಅವ್ನಿಗೆ ಹೇಳ್ತೀನಿ ಬರ್ಬಿಡ್ತೀನಿ. ಹಾ. ನೀವು ಕಳಿಸ್ಬೇಕು, ಬೇರೆ ಯಾರು ಕಳಿಸಲ್ಲ. ಅಲ್ಲ ಯಾಕೂ ಇಲ್ಲ. ಯಾಕೂ ಇಲ್ಲ ನಾನಿಲ್ಲ. ನನಗೂ ಕಳಿಸ್ಕೊಡಿ, ನೀವು ಮಾಡಿದ್ದೀನಿ. ಚೇತನಗೂ ಕಳಿಸಿ, ನನಗೂ ಕಳಿಸಿ. ನನ್ನ ನಂಬರ್ ಇದೆ ಇದೆ. ನನಗೂ ಕಳಿಸಿ. ನಾನು ನಮ್ಮ ಈ ಗ್ರೂಪಲ್ಲಿ ಹಾಕ್ತೀನಿ. ಸುಧಾ ಪಾಠ ಅದೆಲ್ಲ ಹಾಕ್ಬೋದು. ನೀವು ವಾಟ್ಸಪ್ ಕಳಿಸ್ಕೊಂಡು ಯೋಚನೆ ಇದೆಲ್ಲ ರೆಕಾರ್ಡ್ ಆಗಿರುತ್ತೆ. ಆಫ್ ಮಾಡಿದ್ರೆ ಆಫ್ ಮಾಡಿದ್ರೆ ನಮ್ದು ಆಫ್ ಆಗಿಲ್ಲ ಅನ್ಕೊಡಿ. ಮತ್ತೆ ಮತ್ತೆ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತಾ? ಇಲ್ಲ, ಅದು ಸೇವಿಂಗ್ ಪವರ್, ಬಟ್ ರೆಕಾರ್ಡಿಂಗ್ ಇಸ್ ದೇರ್. 41 ನಿಮಿಷ ಇದೆ ಕರೆಕ್ಟ್.